ಸಿಲಿಕಾನ್ ಸಿಟಿಯಲ್ಲಿ ಸುತ್ತಮುತ್ತ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ. ಸರ್ಕಾರ ಎಚ್ಚರಿಸುವ ಕೆಲಸ ಮಾಡ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬರಬೇಕಾಗತ್ತೆ, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಸುತ್ತಮುತ್ತ ಬಾಂಗ್ಲಾದೇಶ ಇದ್ದಾರೆ. ನಾನೀಗ ಈಗ ಪೋಡು, ಯಾಕಂದರೆ ಎಲೆಕ್ಷನ್ ಪೋಡು ಎಂಬ ಗ್ರಾಮದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಕಡೆ ಆರೋಪ. ಹಿಂದೂಪರ ಸಂಘಟನೆಗಳು ಒಂದು ಕಡೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ರಿಪಬ್ಲಿಕ್ ಹೋಗಿ ಒಂದು ಕಡೆ ಮನೆಗಳನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ದಾರೆ. ಏನು ನಾವು ಬಂದ ತಕ್ಷಣವೇ 1 ಗಂಟೆ ಒಳಗಡೆ ಅವರು ಇಲ್ಲಿಂದ ಓಡಿ ಹೋಗಿದ್ದಾರೆ ಎಂಬುದು ಇಲ್ಲಿನ ನಿವಾಸಿಗಳು, ಯಾಕಂದರೆ ಕೆಲವೊಂದು ವೆಸ್ಟ್ ಬೆಂಗಾಲ್ ನಿವಾಸಿಗಳಿದ್ದಾರೆ, ಅವರು ರಿಪಬ್ಲಿಕ್ ಸ್ಪಷ್ಟಪಡಿಸಿದ್ದಾರೆ. ಸುಮಾರು ಜನ ಇಲ್ಲೆಲ್ಲ ಸುತ್ತಮುತ್ತ ನಿವಾಸಿಗಳು ಇರ್ತಿದ್ದಾರೆ, ಸುಮಾರು ಜನ ಇದ್ದಾರೆ ಸರ್ ಅಕ್ರಮ ಬಾಂಗ್ಲಾದೇಶರು. ಸುಮಾರು 5 ರಿಂದ 6 ವರ್ಷ ಆಯ್ತು ಅವರು ಇಲ್ಲಿ ಬಂದು. ನೋಡಿ ಯಾವ ರೀತಿಯಾಗಿ ಇಲ್ಲಿ ಚಿಂದಿ ಆಯ್ದು ಇಲ್ಲಿ ತಂದು ಇಡ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಇಲ್ಲಿನ ಸುತ್ತಮುತ್ತ ನಿವಾಸಿ ಒಬ್ಬ ಬಾಡಿಗೆ ಕೊಟ್ಟಿದ್ದಾನೆ, ಬಾಡಿಗೆದಲ್ಲಿದ್ದೇನೆ. ಎಲ್ಲ ಶೆಡ್ ಹಾಕಿಕೊಂಡು ಸುತ್ತ ಲೈನಲ್ಲಿ ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರೆ ಎಂಬುದು ಗಂಭೀರ ಆರೋಪ. ಯಾಕಂದರೆ ರಿಪಬ್ಲಿಕ್ ಹೋಗಿ ಮನೆಗೆ ಹೋಗಿ ಏನೋ ಒಂದು ಕಡೆ ವಿಚಾರಿಸಿದಾಗ ಅಲ್ಲಿ ಬೀಗ ಹಾಕಿ ಓಡಿ ಹೋಗಿದ್ದಾರೆ. ಅಲ್ಲಿ ಪಕ್ಕದ ನಿವಾಸಿಯೊಬ್ಬ ರಿಪಬ್ಲಿಕ್ ಸ್ಪಷ್ಟಪಡಿಸಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇದು ಒಂದೇ ಪ್ಲೇಸಲ್ಲ, ಅಲ್ಲಿ ಎಲ್ಲ ಮರಗಳಿದಾವಲ್ಲ, ಆ ಮರಗಳಲ್ಲಿ ಸಹ ಅಕ್ರಮವಾಗಿ ಬಾಂಗ್ಲಾದೇಶ ಇದೆ. ಬಟ್ ಅಲ್ಲಿ ಕಣ್ಣಿಗೆ ಕಾಣಲ್ಲ ನಮಗೆ, ಯಾಕಂದರೆ ಮರಗಳಿದ್ದಾವೆ. ಹಾಗಾಗಿ ಅಲ್ಲಿ ಸಹ ಸುಮಾರು ಒಂದು 4-5 ಎಕರೆ ಇವರೇ ವಿಸ್ತೀರ್ಣವಾಗಿ ಸೆಡ್ ಹಾಕೊಂಡು ಟೆಂಟ್ ಹಾಕೊಂಡು ಒಂದು ಕಡೆ ಇಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ಮಾಡ್ತಿದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಇಲ್ಲಿ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬರಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಇವರು ಹೇಗೆ ಬಂದರು, ಇಲ್ಲಿಗೆ ಕರೆದವರು ಯಾರು, ಇಲ್ಲಿಗೆ ನೆಲೆಗೊಟ್ಟವರು ಯಾರು, ಎಲ್ಲವನ್ನ ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾರು ಅಕ್ರಮವಾಗಿ ಇಲ್ಲಿ ಬಂದಿದ್ದಾರೋ ಅವ್ರನ್ನ ಒದ್ದು ಅವರ ದೇಶಕ್ಕೆ ಓಡಿಸಬೇಕೆಂಬುದು ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿದೆ. ಹೀಗಾಗಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಚಿಂತೆ ಆಯ್ತಾರೆ, ಯಾವ ರೀತಿಯಾಗಿ ಮನೆಯನ್ನು ಏನು ರೆಡಿ ಮಾಡಿಕೊಂಡಿದ್ದಾರೆ. ಎಲ್ಲ ಶೆಡ್ ಮುಖಾಂತರ ಮನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 3-4 ಎಕರೆ ಇವರೇ ವಿಸ್ತೀರ್ಣವಾಗಿದೆ. ಇಲ್ಲಿ ಸುತ್ತಮುತ್ತ ನಿವಾಸಿಗಳಿಗೆ ತುಂಬ ತೊಂದರೆ ಆಗಿದೆ. ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದೆ, ಮತ್ತು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಯಾರು ಅಕ್ರಮ ಬಾಂಗ್ಲಾದೇಶರು ಇದ್ದಾರೋ ಅವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಒಂದು ಕಡೆ ಒತ್ತಾಯ. ಯಾಕಂದರೆ ಬಾಂಗ್ಲಾದಲ್ಲಿ ಹಿಂದೂಗಳ ವ್ಯಕ್ತಿಗಳನ್ನು ಕೊಲೆ ಮಾಡ್ತಿದ್ರೆ ಆ ಒಂದು ದೃಷ್ಟಿಯಿಂದ ಇವರು ಅಕ್ರಮವಾಗಿ ಇದ್ದರೆ ದೇಶಕ್ಕೆ ಮಾರಕ. ಹೀಗಾಗಿ ಮುಂದೊಂದು ದಿನ ಅವರು ದೇಶಕ್ಕೆ ತುಂಬ ಮಾರಕ ಆಗುತ್ತೆ. ಇವತ್ತು 10 ಜನ ಬರ್ಬೋದು, ನಾಳೆ 20 ಜನ ಬರ್ಬೋದು, 3ನೇ ದಿನ 30 ಜನ ಬರ್ಬೋದು. ಹೀಗೆ ತಮ್ಮ ಪ್ರದೇಶದ ಜನವನ್ನು ಇಲ್ಲಿ ಕರೆಸಿ ಒಂದು ಕಡೆ ಅಡ್ಡೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಬಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ವೆಸ್ಟ್ ಬೆಂಗಾಲ್ ಅವರು ಒಂದು ಕಡೆ ಇಲ್ಲಿ ಇದ್ದಾರೆ, ಅವರು ಪ್ರತಿಯೊಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನು ಇಟ್ಕೊಂಡಿದ್ದಾರೆ, ಅದು ಸಹ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಇದು ನಿಜನ ಆಧಾರ್ ಕಾರ್ಡ್, ಯಾಕಂದರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಂದಿರಬಹುದು. ಯಾಕಂದರೆ ಇಲ್ಲಿ ರಿಪಬ್ಲಿಕ್ ನಿವಾಸಿಗಳು ಹೇಳ್ತಿದ್ದಾರೆ, ಸರ್ ಇಲ್ಲಿ ಅಕ್ರಮವಾಗಿ ಇದ್ದಾರೆ ಬಾಂಗ್ಲಾದವರು ಅಂತ ಹೇಳ್ತಿದ್ದಾರೆ. ಅವರು ಈಗ ಓಡಿ ಹೋಗಿದ್ದಾರೆ. ನಮ್ಮ ರಿಪಬ್ಲಿಕ್ ಯಾವಾಗ ವರದಿಗೆ ಇಳಿಯಿತು ತಕ್ಷಣವೇ ಓಡಿ ಹೋಗಿದ್ದಾರೆ, ಮನೆಯ ಬೀಗ ಹಾಕಿ ಓಡಿ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಅಕ್ರಮವಾಗಿದ್ದಾರೆ ಅವ್ರನ್ನೆಲ್ಲ ಓಡಿಸ್ಬೇಕು. ಸುಮಾರು ವಿಸ್ತೀರ್ಣ ಇದೇನಿದೆಲ್ಲ, ಇದು ಎಲೆಕ್ಟ್ರಾನ್ ಸಿಟಿಯ ಪೋಡು ಗ್ರಾಮ, ಸುತ್ತಲೂ ಆ ಗಿಡ ಇದೆಲ್ಲ, ಮರಗಳಿದೆಲ್ಲ, ಆ ಮರಗಳಲ್ಲಿ ಸಹ ಅಲ್ಲಿ ಸಹ ಮನೆಗಳಿದ್ದಾವೆ, ಸೆಡ್ಗಳಿದ್ದಾವೆ, ಅಲ್ಲಿ ಸಹ ಚಿಂದೆ ಆಯ್ದು ಇಲ್ಲಿ ತಂದಿರ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೆಲ್ಲ ಒಬ್ಬ ಮಾಲೀಕ ಇರ್ತಾನೆ. ಇವರು ಕರ್ಕೊಂಬಂದವ್ರನ್ನ ಒಬ್ಬ ಮಾಲೀಕ, ಇವರು ಪ್ರೊಡಕ್ಟ್ ಮಾಡೋರು ಒಬ್ಬ ಮುಖಂಡ. ಎಲ್ಲರನ್ನ ಹಿಡಿಬೇಕು. ಯಾರು ಕರ್ಕೊಂಡು ಬರ್ತಿದ್ದಾರೆ ಅಕ್ರಮ ಬಾಂಗ್ಲಾದೇಶರನ್ನ, ಯಾರು ಮುಖಂಡರು, ಯಾರು ಮಾಲೀಕ, ಎಲ್ಲವನ್ನ ಪತ್ತೆ ಹಚ್ಚಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾಕಂದರೆ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಎಂಬುದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರಿದ್ದಾರೆ ಅವರನ್ನು ಒದ್ದು ಒಳಗಾಕಿ ಬೇರೆ ಕಡೆ ಅಂದರೆ ಅವ್ರ ದೇಶಕ್ಕೆ ಶಿಫ್ಟ್ ಮಾಡಬೇಕಂತ ಹಿಂದೂಪರ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಸುತ್ತಮುತ್ತ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡ್ತಿದೆ. ಸರ್ಕಾರ ಎಚ್ಚರಿಸುವ ಕೆಲಸ ಮಾಡ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬರಬೇಕಾಗತ್ತೆ, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕಾಗತ್ತೆ. ಯಾಕಂದರೆ ಸುತ್ತಮುತ್ತ ಬಾಂಗ್ಲಾದೇಶ ಇದ್ದಾರೆ. ನಾನೀಗ ಪೋಡು, ಯಾಕಂದರೆ ಎಲೆಕ್ಷನ್ ಪೋಡು ಎಂಬ ಗ್ರಾಮದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಎಲ್ಲ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಎಂಬುದು ಕಡೆ ಆರೋಪ. ಹಿಂದೂಪರ ಸಂಘಟನೆಗಳು ಒಂದು ಕಡೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ರಿಪಬ್ಲಿಕ್ ಹೋಗಿ ಒಂದು ಕಡೆ ಮನೆಗಳನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ದಾರೆ. ಏನು ನಾವು ಬಂದ ತಕ್ಷಣವೇ 1 ಗಂಟೆ ಒಳಗಡೆ ಅವರು ಇಲ್ಲಿಂದ ಓಡಿ ಹೋಗಿದ್ದಾರೆ ಎಂಬುದು ಇಲ್ಲಿನ ನಿವಾಸಿಗಳು, ಯಾಕಂದರೆ ಕೆಲವೊಂದು ವೆಸ್ಟ್ ಬೆಂಗಾಲ್ ನಿವಾಸಿಗಳಿದ್ದಾರೆ, ಅವರು ರಿಪಬ್ಲಿಕ್ ಸ್ಪಷ್ಟಪಡಿಸಿದ್ದಾರೆ. ಸುಮಾರು ಜನ ಇಲ್ಲೆಲ್ಲ ಸುತ್ತಮುತ್ತ ನಿವಾಸಿಗಳು ಇರ್ತಿದ್ರೆ ಸುಮಾರು ಜನ ಇದ್ದಾರೆ ಸರ್ ಅಕ್ರಮ ಬಾಂಗ್ಲಾದೇಶರು. ಸುಮಾರು 5 ರಿಂದ 6 ವರ್ಷ ಆಯ್ತು ಅವರು ಇಲ್ಲಿ ಬಂದು. ನೋಡಿ ಯಾವ ರೀತಿಯಾಗಿ ಇಲ್ಲಿ ಚಿಂದಿ ಆಯ್ದು ಇಲ್ಲಿ ತಂದು ಇಡ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ.
ಯಾರೋ ಒಬ್ಬ ಇಲ್ಲಿನ ಸುತ್ತಮುತ್ತ ನಿವಾಸಿ ಒಬ್ಬ ಬಾಡಿಗೆ ಕೊಟ್ಟಿದ್ದಾನೆ, ಬಾಡಿಗೆದಲ್ಲಿದ್ದೇನೆ, ಎಲ್ಲ ಶೆಡ್ ಹಾಕಿಕೊಂಡು ಸುತ್ತ ಲೈನಲ್ಲಿ ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರೆ ಎಂಬುದು ಗಂಭೀರ ಆರೋಪ. ಯಾಕಂದರೆ ರಿಪಬ್ಲಿಕ್ ಕಾಂಡ ಹೋಗಿ ಮನೆಗೆ ಹೋಗಿ ಏನೋ ಒಂದು ಕಡೆ ವಿಚಾರಿಸಿದಾಗ ಅಲ್ಲಿ ಬೀಗ ಹಾಕಿ ಓಡಿ ಹೋಗಿದ್ದಾರೆ. ಅಲ್ಲಿ ಪಕ್ಕದ ನಿವಾಸಿಯೊಬ್ಬ ರಿಪಬ್ಲಿಕ್ ಕಾಂಡಕ್ಕೆ ಸ್ಪಷ್ಟಪಡಿಸಿದ್ದಾನೆ, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇದು ಒಂದೇ ಪ್ಲೇಸ್ ಅಲ್ಲ, ಅಲ್ಲಿ ಎಲ್ಲ ಮರಗಳಿದಾವಲ್ಲ, ಆ ಮರಗಳಲ್ಲಿ ಸಹ ಅಕ್ರಮವಾಗಿ ಬಾಂಗ್ಲಾದೇಶ ಇದೆ. ಬಟ್ ಅಲ್ಲಿ ಕಣ್ಣಿಗೆ ಕಾಣಲ್ಲ ನಮಗೆ, ಯಾಕಂದ್ರೆ ಮರಗಳಿದ್ದಾವೆ. ಹಾಗಾಗಿ ಅಲ್ಲಿ ಸಹ ಸುಮಾರು ಒಂದು 4-5 ಎಕರೆ ಇವರೇ ವಿಸ್ತೀರ್ಣವಾಗಿ ಸೆಡ್ ಹಾಕೊಂಡು ಟೆಂಟ್ ಹಾಕೊಂಡು ಒಂದು ಕಡೆ ಇಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ಮಾಡ್ತಿದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಇಲ್ಲಿ ಇದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬರಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಇವರು ಹೇಗೆ ಬಂದರು, ಇಲ್ಲಿಗೆ ಕರೆದವರು ಯಾರು, ಇಲ್ಲಿಗೆ ನೆಲೆಗೊಟ್ಟವರು ಯಾರು, ಎಲ್ಲವನ್ನ ಪರಿಶೀಲನೆ ಮಾಡಿ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾರು ಅಕ್ರಮವಾಗಿ ಇಲ್ಲಿ ಬಂದಿದ್ದಾರೋ ಅವ್ರನ್ನ ಒದ್ದು ಅವರ ದೇಶಕ್ಕೆ ಓಡಿಸಬೇಕೆಂಬುದು ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿದೆ. ಹೀಗಾಗಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಚಿಂತೆ ಆಯ್ತಾರೆ, ಯಾವ ರೀತಿಯಾಗಿ ಮನೆಯನ್ನು ಏನು ರೆಡಿ ಮಾಡಿಕೊಂಡಿದ್ದಾರೆ. ಎಲ್ಲ ಸೆಡ್ ಮುಖಾಂತರ ಮನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸುಮಾರು ಒಂದು 3-4 ಎಕರೆ ಇವರೇ ವಿಸ್ತೀರ್ಣವಾಗಿದೆ. ಇಲ್ಲಿ ಸುತ್ತಮುತ್ತ ನಿವಾಸಿಗಳಿಗೆ ತುಂಬ ತೊಂದರೆ ಆಗಿದೆ. ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದೆ, ಮತ್ತು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಿದೆ. ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಯಾರು ಅಕ್ರಮ ಬಾಂಗ್ಲಾದೇಶರು ಇದ್ದಾರೋ ಅವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಒಂದು ಕಡೆ ಒತ್ತಾಯ. ಯಾಕಂದರೆ ಬಾಂಗ್ಲಾದಲ್ಲಿ ಹಿಂದೂಗಳ ವ್ಯಕ್ತಿಗಳನ್ನು ಕೊಲೆ ಮಾಡ್ತಿದ್ರೆ ಆ ಒಂದು ದೃಷ್ಟಿಯಿಂದ ಇವರು ಅಕ್ರಮವಾಗಿ ಇದ್ದರೆ ದೇಶಕ್ಕೆ ಮಾರಕ. ಹೀಗಾಗಿ ಮುಂದೊಂದು ದಿನ ಅವರು ದೇಶಕ್ಕೆ ತುಂಬ ಮಾರಕ ಆಗುತ್ತೆ. ಇವತ್ತು 10 ಜನ ಬರ್ಬೋದು, ನಾಳೆ 20 ಜನ ಬರ್ಬೋದು, 3ನೇ ದಿನ 30 ಜನ ಬರ್ಬೋದು. ಹೀಗೆ ತಮ್ಮ ಪ್ರದೇಶದ ಜನವನ್ನು ಇಲ್ಲಿ ಕರೆಸಿ ಒಂದು ಕಡೆ ಅಡ್ಡೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಬಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ವೆಸ್ಟ್ ಬೆಂಗಾಲ್ ಅವರು ಒಂದು ಕಡೆ ಇಲ್ಲಿ ಇದ್ದಾರೆ, ಅವರು ಪ್ರತಿಯೊಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲವನ್ನು ಇಟ್ಕೊಂಡಿದ್ದಾರೆ, ಅದು ಸಹ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಇದು ನಿಜನ ಆಧಾರ್ ಕಾರ್ಡ್, ಯಾಕಂದರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬಂದಿರಬಹುದು. ಯಾಕಂದರೆ ಇಲ್ಲಿ ರಿಪಬ್ಲಿಕ್ ಕಾಂಡಕ್ಕೆ ನಿವಾಸಿಗಳು ಹೇಳ್ತಿದ್ರೆ ಸರ್ ಇಲ್ಲಿ ಅಕ್ರಮವಾಗಿ ಇದ್ದಾರೆ ಬಾಂಗ್ಲಾದವರು ಅಂತ ಹೇಳ್ತಿದ್ದಾರೆ. ಅವರು ಈಗ ಓಡಿ ಹೋಗಿದ್ದಾರೆ. ನಮ್ಮ ರಿಪಬ್ಲಿಕ್ ಕಾಂಡ ಯಾವಾಗ ವರದಿಗೆ ಇಳಿಯಿತು ತಕ್ಷಣವೇ ಓಡಿ ಹೋಗಿದ್ದಾರೆ, ಮನೆಯ ಬೀಗ ಹಾಕಿ ಓಡಿ ಹೋಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಅಕ್ರಮವಾಗಿದ್ದಾರೆ ಅವ್ರನ್ನೆಲ್ಲ ಓಡಿಸ್ಬೇಕು. ಸುಮಾರು ವಿಸ್ತೀರ್ಣ ಇದೇನಿದೆಲ್ಲ, ಇದು ಎಲೆಕ್ಟ್ರಾನಿಕ್ ಸಿಟಿಯ ಪೋಡು ಗ್ರಾಮ ಸುತ್ತಲೂ ಆ ಗಿಡ ಇದೆಲ್ಲ, ಮರಗಳಿದೆಲ್ಲ, ಆ ಮರಗಳಲ್ಲಿ ಸಹ ಅಲ್ಲಿ ಸಹ ಮನೆಗಳಿದ್ದಾವೆ, ಸೆಡ್ಗಳಿದ್ದಾವೆ, ಅಲ್ಲಿ ಸಹ ಚಿಂದೆ ಆಯ್ದು ಇಲ್ಲಿ ತಂದಿರ್ತಾರೆ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇದಕ್ಕೆಲ್ಲ ಒಬ್ಬ ಮಾಲೀಕ ಇರ್ತಾನೆ. ಇವರು ಕರ್ಕೊಂಬಂದವ್ರನ್ನ ಒಬ್ಬ ಮಾಲೀಕ, ಇವರು ಪ್ರೊಡಕ್ಟ್ ಮಾಡೋರು ಒಬ್ಬ ಮುಖಂಡ. ಎಲ್ಲರನ್ನ ಹಿಡಿಬೇಕು. ಯಾರು ಕರ್ಕೊಂಡು ಬರ್ತಿದ್ರೆ ಅಕ್ರಮ ಬಾಂಗ್ಲಾದೇಶರನ್ನ, ಯಾರು ಮುಖಂಡರು, ಯಾರು ಮಾಲೀಕ, ಎಲ್ಲವನ್ನ ಪತ್ತೆ ಹಚ್ಚಿ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಾಗತ್ತೆ. ಯಾಕಂದರೆ ರಿಪಬ್ಲಿಕ್ ಕಾಂಡ ನಿರಂತರವಾಗಿ ವರದಿ ಮಾಡ್ತಿದೆ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾದೇಶರು ಇದ್ದಾರೆ ಎಂಬುದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರಿದ್ದಾರೆ ಅವರನ್ನು ಒದ್ದು ಒಳಗಾಕಿ ಬೇರೆ ಕಡೆ ಅಂದರೆ ಅವರು ದೇಶಕ್ಕೆ ಶಿಫ್ಟ್ ಮಾಡಬೇಕಂತ ಹಿಂದೂ ಪರ ಸಂಘಟನೆಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.